ಇದು ಸಾರ್ವತ್ರಿಕ ಅನಿಸುತ್ತೆ ಅಲ್ವಾ? ಅವನು ಮೇಲ್ಜಾತಿಯವನು ಹೇಳ್ತಾನೆ, ನಮ್ಮಲ್ಲೂ ಬಡವರು ಇಲ್ವೇನು, ನಾವು ನ್ಯಾಯಕ್ಕೆ ಕ್ರಾಂತಿ ಮಾಡೋಕ್ಕೂ ತಯಾರು, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕಬೇಕು. ಅಶ್ವತ್ಥ ಯಾವಾಗಲೂ ಹೇಳೋ ಹಾಗೆ ಅಶ್ವತ್ಥಿಗೆ ಸುತ್ತ ಜನ ಇರಬೇಕು. ಅವನು ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕಾದ್ರೆ ಹೆಂಗೆಲ್ಲರೂ ಕೇಳರು ಅಂತ ಎಲ್ಲರೂ ಕೇಳಿಸ್ತಾ ಇದ್ನಲ್ಲ, ಹಾಗೆ ಜಾತಿ ಜನಿವಾರಗಳೆಲ್ಲ ಮುಖ್ಯ, ಮನುಷ್ಯನ ನಡುವಿನ ಸಂಬಂಧಗಳು ಮುಖ್ಯ. ಈ ಜನಗಳನ್ನ ಮುನ್ನಡೆಸೋ ಭಾರ ನಿನ್ನಂಥವ್ರದ್ದು ಅಂತ ಅವ್ರಿಗೆ ಬೈದು ಹೇಳ್ತಾನೆ. ಇವತ್ತಿಗೂ ಜನಿವಾರ ಕಟ್ಟು ಮಾಡ್ತಾರೆ. ಏನು ನಾಗಾಭರಣ ಆವರಣ, ನಾಗಾಭರಣ ಆವರಣ. ಈ ರೀತಿಯ ಹಲವು 10 ಡೈಲಾಗ್ಗಳು ಇಲ್ಲಿದೆ. ಈ ರಾಮನಾಥ್ ಒಂದ್ಸಲ ಕ್ಲಾಸ್ ರೂಮಲ್ಲಿ ಎಲ್ಲರನ್ನೂ ಉದ್ದೇಶಿಸಿ ಮಾತಾಡ್ತಾನೆ. ಅಲ್ಲಿ ಕೊನೆಯಲ್ಲಿದೆ ನೋಡಿ, ಮೇಲು ಕೀಳು ಅನ್ನೋ ಭಾವನೆಗಳನ್ನೆಲ್ಲ ನೀವೆಲ್ಲ ತೊರೆದು. ಇದೊಂದು ಗಂಭೀರವಾದ ಸಮಸ್ಯೆ, ರಾಷ್ಟ್ರೀಯ ಸಮಸ್ಯೆನೂ ಹೌದು. ಜಾತಿ ಆಧಾರದ ಮೇಲೆ ಯಾವ ರಾಷ್ಟ್ರನೂ ಬೆಳೀಬಾರ್ದು. ಹೇಳಿ ಅದನ್ನು. ಜಾತಿ ಆಧಾರದ ಮೇಲೆ ಯಾವ ರಾಷ್ಟ್ರನೂ ಬೆಳೀಬಾರ್ದು. ಮನುಷ್ಯರ ನಡುವೆ ದ್ವೇಷ ಬಿತ್ತ ಇಂಥ ಜಾತಿ ಸಮಸ್ಯೆಗೆ ಕಾರಣಕರ್ತರು ಬೇರೆಯೇ ಇದ್ದಾರೆ. ಪಾಲಿಟಿಕ್ಸನ್ನು ನಾವು ಇಂಡೈರೆಕ್ಟಾಗಿ ಸಿನಿಮಾ ವರ್ಗ ಯಾವುದೇ ಇರಲಿ, ನಾವು ಮಾಡಿದ ತಪ್ಪನ್ನ ನಾವು ಒಪ್ಕೊಬೇಕು, ತಿದ್ಕೊಬೇಕು. ಆಗಷ್ಟೇ ಸುಧಾರಣೆ ಸಾಧ್ಯ. ಇಲ್ಲ ಅಂದರೆ ನಿಂತು ನೀರಂತೆ ಕೆಟ್ಟಿ ಹಾಳಾಗಿ ಹೋಗ್ತೀವಿ ಅಲ್ವೇ? ಆಮೇಲೆ ಪ್ರತಿಯೊಂದನ್ನು ಕೂಡ ಒಂದು ಆ್ಯಕ್ಷನಿಂದ ಇನ್ನೊಂದು ಟ್ರಿಗರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೋಟ್ಲಲ್ಲಿ ಸ್ಟೀಲ್ನಲ್ಲಿ ಲೋಟದಲ್ಲಿ ಬದಲು ಅಲ್ಯೂಮಿನಿಯಂ ಲೋಟದಲ್ಲಿ ಕಾಫಿ ಕೊಡ್ತಾರೆ ಕೆಳಗಿನ ವರ್ಗದವ್ರಿಗೆ, ಕೆಳಜಾತಿ ಯುವಕರಿಗೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಮಾತಾಡ್ತಾನೆ ಸ್ಟೇಷನ್ನಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದ, ಅಂದರೆ ನಮ್ಮ ಫ್ರೆಂಡ್ ರಾಜ, ನಮ್ಮ ಹೊಟ್ಟೆ ಊರನ್ನ ಉರಿಸೋ ಬೆಂಕಿ ಆಗಬಾರ್ದು ಮಾಚ. ಆ ಸನ್ನಿವೇಶ ಆ ರೀತಿ ಡೆವಲಪ್ ಆಗಿಬಿಡುತ್ತೆ. ಎಂಥ ಅದ್ಭುತವಾದ ಮಾತಲ್ಲ ಸರ್, ಅಲ್ವಾ? ಅಂದರೆ ಡೈಲಾಗ್ ರೈಟರ್ ಆಗಿ ನಿಮಗೆ ಈ ರೀತಿ ಆಗಾಗ ಅಲ್ಲಲ್ಲಿ ಸಿಕ್ಕದಂತಹ ಹಲವು 10 ಡೈಲಾಗ್ಗಳನ್ನು ನಾವಿಲ್ಲಿ ನೋಟ್ ಮಾಡಿದ್ದೀವಿ, ಈ ಇದರಲ್ಲಿ ನೋಟ್ ಮಾಡಿದ್ದೀವಿ. ಅದನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಅವನು MLA ಪ್ರವೋಕ್ ಮಾಡ್ತಾನೆ ನೋಡಿ ಬಿಸ್ನೆಸ್ ಪೀಪಲ್ಗಳನ್ನ. ಹಾಂ ಸರ್. ಈಗಲಾದರೂ ತಿಳಿತಾ? ದೊಂಬಿಗಲ ಲೆಕ್ಚರ್ ಪ್ರಿನ್ಸಿಪಾಲ್ ಕಾರಣ ಅಲ್ಲ, ಎಂದಿಗೂ ಅವರ ಬೆಳ್ಳಿ ಮಂಟಪದಲ್ಲಿ ಚಿನ್ನದ ದೇವರು, ನಮ್ಮ ಮಣ್ಣಿನ ಗುಡಿಯಲ್ಲಿ ಕಲ್ಲ ದೇವರು, ಅವರ ಚಿನ್ನದ ಅವರ ಹಿಂಗೆ ಅದು ಆ ಥರ ಇಲ್ಲ. ಈಗಲಾದರೂ ತಿಳಿತಾ? ಎಂದಿಗೂ ಅವರು ಬೆಳ್ಳಿ ಮಂಟಪದಲ್ಲಿ ಚಿನ್ನದ ದೇವರು, ನಮ್ಮ ಮಣ್ಣಿನ ಗುಡಿಯಲ್ಲಿ ಕಲ್ಲಿನ ದೇವರು. ಇದನ್ನು ಹೇಳ್ತಾನೆ MLA. ಸೊ ಎಷ್ಟು ಚೆನ್ನಾಗಿ ಅದನ್ನು ಸಪ್ರೇಟ್ ಮಾಡ್ತಾನೆ ಅಂದರೆ, ಎಂದಿಗೂ ಅವರ ಬೆಳ್ಳಿ ಮಂಟಪದಲ್ಲಿ ಚಿನ್ನದ ದೇವರು, ನಮ್ಮ ಮಣ್ಣಿನ ಗುಡಿಯಲ್ಲಿ ಕಲ್ಲಿನ ದೇವರು. ವಿಷ ಬೀಜ ಇಲ್ಲೇ ಬಿತ್ತದು ಅಲ್ವಾ? ಮೇಲು ಕೀಳು ಅನ್ನೋ ಭೇದ ಭಾವ ಶುರುವಾಗುತ್ತೋ, ಒಗ್ಗಟ್ಟಿಲ್ಲದಂತಹ ಯುವಕರಲ್ಲಿ ಕಿತ್ತಾಟ 2 ಪಾರ್ಟಿ ಆಗತ್ತೆ ಅಲ್ವಾ? ಹೌದು ಸರ್. ಸೊ ಈ ವರ್ಗ ಸಂಘರ್ಷ, ವರ್ಣ ಸಂಘರ್ಷ, ರಾಜಕೀಯ ಸಂಘರ್ಷ, ಈ ಎಲ್ಲ ಸಂಘರ್ಷಗಳ ನಡುವೆ ಮಾನವೀಯತೆಯನ್ನು ಕಳ್ಕೋತಾ ಹೋಗುತ್ತೆ. ಇದು ಈ ಇಡೀ ಕಥೆಯಲ್ಲಿ ಆಗಾಗ ಬರುವಂತಹ ದೊಡ್ಡ ಮಟ್ಟದ ಸವಾಲುಗಳನ್ನು ಅದು ಎಣಿಸಿ. ಇದು ಸಾರ್ವತ್ರಿಕ ಅನಿಸುತ್ತೆ ಅಲ್ವಾ? ಅವನು ಮೇಲ್ಜಾತಿಯವನು ಹೇಳ್ತಾನೆ, ನಮ್ಮಲ್ಲೂ ಬಡವರು ಇಲ್ವೇನು, ನಾವು ನ್ಯಾಯಕ್ಕೆ ಕ್ರಾಂತಿ ಮಾಡೋಕ್ಕೂ ತಯಾರು, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕಬೇಕು. ಅಂದರೆ ಯಾರೂ ಅದನ್ನು ಒಪ್ಕೋತಾನೆ ಇಲ್ಲ. ಎಲ್ಲರೂ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಎಲ್ಲರೂ ಅವರವರ ದೃಷ್ಟಿಕೋನಕ್ಕೆ ಅದನ್ನು ಹೊಂದಿಸ್ಕೊಳ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಅವಳು ತನ್ನ ಸಾವಿಗೆ ತಾನು ಯಾಕೆ ತನ್ನ ಆತ್ಮಹತ್ಯೆಗೆ ತಾನೇ ಕಾರಣ ಅನ್ನೋದನ್ನು ಹೇಳ್ತಾ ಏನು ಕಾರಣ ಅನ್ನೋದನ್ನು ಬರೆದಿಟ್ಟು ಹೋಗ್ತಾಳೆ. ಅದೊಂದು ಬಹಳ ಕಣ್ಣೀರು ಬರುವಂಥ ಸೀನ್ ಅದು. ಅಲ್ಲಿ ಸಾಕಷ್ಟು ಸಲ ಅದನ್ನು ಅವಳೊಬ್ಬಳೇ ಹೇಳ್ತಾ ಹೋಗ್ತಾಳೆ. ನಾವು ಅದರಲ್ಲಿ ಶಾರ್ಟ್ಗಳನ್ನ ಬೇರೆ ಬೇರೆ ರೀತಿ ಇಂಟರ್ಕಟ್ ಮಾಡಿದ್ವಿ. ಅದು ಸಿಗೋ ಜಾಗ ಕೂಡ ಪೊಲೀಸ್ ಸ್ಟೇಷನಲ್ಲಿ ಅವನ ಕೈಗೆ ಕೊಟ್ಟಾಗ ಇದನ್ನು ಓದಿ ಅಂತ, ಅದನ್ನು ಓದೋಕ್ಕಾಗದೆ ಅದನ್ನು ರಾಮನಾಥನ ಕೈ ಕೊಟ್ಟು ಓದಿಸ್ತಾರೆ. ರಾಮದಾಸನ ಕೈಲಿ ಓದೋಕ್ಕಾಗಲ್ಲ, ರಾಮನಾಥನ ಕೊಟ್ಟು ಓದಿಸ್ತಾನೆ. ಭಾಳ ಅದ್ಭುತವಾದ ಸಾಲುಗಳಿದೆ. ಆ ಇಡೀ ಮೊನೋಲಾಗ್, ಅವಳು ರೈಲಿಗೆ ಸಿಕ್ಕಾಕೊಂಡು ಸಾಯೋಕ್ಕೆ ಮುಂಚೆ ಬರೆದಂಥ ಮೊನೋಲಾಗ್ ಭಾಳ ಅದ್ಭುತವಾದಂಥ ಒಂದು ಪೀಸ್ ಅದು. ಆ್ಯಕ್ಚುಲಿ ಇದೊಂದು ಡೈಲಾಗ್ ಭಾಳ ಚೆನ್ನಾಗಿದೆ ರೀ.
ನಮ್ಮ ಗುಡಿಸಲು ನೋಡು ಬನ್ನಿ, ಹಗಲು ಆಕಾಶ ಕಾಣುತ್ತೆ, ರಾತ್ರಿ ನಕ್ಷತ್ರ ಕಾಣುತ್ತೆ. ನಮ್ಮ ಹಿರಿಯರು ಚಿಂದಿ ತೊಟ್ಟಿದ್ದಾರೆ, ಜೀವ ತೇದು ತೇದು ಅವರ ಬೆನ್ನು ಗೂನಾಗಿದೆ, ಕೂತ್ರೆ ಹೇಳೋಕ್ಕಾಗಲ್ಲ, ನಿಂತರೆ ಕೂರೋಕ್ಕಾಗಲ್ಲ. ಶೂ ಹೇಳೋದು ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸರ್. ಅಂದರೆ ಭಾಳ ಸುಂದರವಾಗಿ ಮೂಡಿ ಬಂದ ದೃಶ್ಯ ಸರ್. ಅದು ಮೇಲ್ಜಾತಿ ಕೆಳಜಾತಿ ಹುಡುಗರು ಕಾಲೇಜಿನಲ್ಲಿ ಕಿತ್ತಾಡೋ ಒಂದು ದೃಶ್ಯ, ಅದು ಭಾಳ ಸೂಕ್ಷ್ಮವಾಗಿ ಬಂದ ಚಿತ್ರೀಕರಣ ಆಗಿರೋ ಈ ದೃಶ್ಯ. ಬಟ್ ಅದಕ್ಕೆ ಉತ್ತರನೂ ರಾಮನಾಥನ ಹಲ್ಲೆ ಮಾಡಿ ಅಲ್ಲೇ ಅವನ ಇದನ್ನ ಜನವರ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ತಾನೆ ಅವನು. ಅದು ಇವತ್ತಿಗೂ ಪ್ರಸ್ತುತ. ಜಾತಿ ಜಾನುವಾರುಗಳೆಲ್ಲ ಮುಖ್ಯ, ಮನುಷ್ಯನ ನಡುವಿನ ಸಂಬಂಧಗಳು ಮುಖ್ಯ, ಈ ಜನಗಳನ್ನ ಮುನ್ನಡೆಸೋ ಭಾರ ನಿನ್ನಂಥವ್ರದ್ದು ಅಂತ ಅವ್ರಿಗೆ ಬೈದು ಹೇಳ್ತಾನೆ ಅವನು. ಇವತ್ತಿಗೂ ಜಾನುವಾರು ಕಟ್ ಮಾಡ್ತಾರೆ, ಏನು ಮಾಡೋದು. ಇವತ್ತಿಗೂ ಜಾನುವಾರು. ಸೊ ಒಟ್ಟಿನಲ್ಲಿ ಸುಮಾರು 26 ವರ್ಷಗಳ ಹಿಂದಿನ ಕತೆ. ಹೌದು ಸರ್, ಇವತ್ತಿಗೂ ಪ್ರಸ್ತುತ ಅನಿಸುತ್ತೆ. ಸೊ ನಮ್ಮ ಡೈಲಾಗ್ಗಳನ್ನು ಕೂಡ ನೀವು ಅದನ್ನು ಹೇಗೆ ವರ್ಕ್ ಮಾಡ್ತಾ ಬಂದರೋ ಆ ಡೈಲಾಗ್ಗಳು ಕೂಡ ಅಷ್ಟೇ ಅಂದಿಗೂ ಇಂದಿಗೂ ಪ್ರಸ್ತುತ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಬದಲಾಗಿದೆಯಾ, ಬದಲಾಗೋದಿಲ್ವಾ, ಈ ರಾಜಕಾರಣಿಗಳು ಇವನ್ನ ಇದೇ ರೀತಿ ಬಳಸ್ಕೋತಾ ಹೋಗ್ತಾರಾ, ಇದನ್ನೇ ಹೇಳೋದಕ್ಕೆ ಒಂದು ಪುಟಾಣಿ ಸಿನಿಮಾ. ಯಾಕೆಂದರೆ ಲೋ ಬಡ್ಜೆಟ್ ಸಿನಿಮಾ ನಮ್ಮದೆಲ್ಲ. ಆ ಚಿಕ್ಕ ಸಿನಿಮಾದಲ್ಲೇ ಒಂದು ದೊಡ್ಡ ಸಂದೇಶವನ್ನು, ಒಂದು ದೊಡ್ಡ ಕ್ಯಾನ್ವಾಸನ್ನು ಆಗಲೇ ಕಷ್ಟಪಟ್ಟು ಕೊಟ್ಟಿದ್ದೇವೆ ಅಲ್ವಾ? ಹೌದು ಸರ್. ಸೊ 87ರಲ್ಲಿ ಮಾಡಿದಂತಹ ಸಿನಿಮಾ, 1987ರಲ್ಲಿ ಮಾಡಿದಂಥ ಸಿನಿಮಾ 2026-27ರಲ್ಲೂ ಕೂಡ ಭಾಳ ಪ್ರಸ್ತುತವಾಗಿ ನಮ್ಮ ಸಂಭಾಷಣೆಗಳ ಮುಖಾಂತರ, ಚಿತ್ರಕಥೆಯ ಮುಖಾಂತರ ಮತ್ತು ನಮ್ಮ ಮೇಕಿಂಗ್ ಮುಖಾಂತರ ಇವತ್ತಿಗೂ ಕೂಡ ಆಸ್ಫೋಟ ಪ್ರಸ್ತುತವಾಗಿದೆ ಅನ್ನೋದೇ ಭಾಳ ಮುಖ್ಯ. ಸೊ ಸಾಕಷ್ಟು ಡೈಲಾಗ್ಗಳನ್ನು ಇಲ್ಲಿ ಮಾತಾಡಿದ್ದೀವಿ. ಒಂದು ರೀತಿ ಆ ಸಂಭಾಷಣೆಗಳ ಅಲ್ಲದೇ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಂಭಾಷಣೆಗಳಿದೆ ಸಿನಿಮಾದಲ್ಲಿ. ಅವುಗಳನ್ನು ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅದನ್ನು ಹಾಕಿ ನಮ್ಮ ಪ್ರೇಕ್ಷಕರಿಗೆ ಅದನ್ನು ಮುಂದಿಡೋಣ. ನಿಮ್ಮ ಪೆನ್ನಿಂದ ಪೆನ್ನಿಲ್ವಲ್ಲ, ಸಾರಿ, ನೀವು ನಿಮ್ಮ ಟೈಪ್ರೈಟ್ರಿಂದ ಬಂದಂತಹ ಪದಪುಂಜಗಳೇನಿದೆ, ಸಂಭಾಷಣೆ ಅನ್ನೋದಕ್ಕಿಂತ ನಿಮ್ಮ ಅನುಭವದ ಆತ್ಮನಿವೇದನೆಯ ಹಾಗೆ ಅದು ಕಂಡಿದೆ. ಅದು ನಿಜವಾಗಿಯೂ ಆ ರೀತಿ ಪ್ರತಿಯೊಬ್ಬರೂ ಅನುಭವಿಸಿ ತಮಗನಿಸಿದ್ದನ್ನು ಹೇಳ್ತಾ ಬಂದಿದ್ದರಿಂದಲೇ ಸಿನಿಮಾ ಅಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗಿದೆ. ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ನೆನೆಸ್ಕೋಬೇಕಾಗಿದ್ದು ಬಸವರಾಜ್ ಅವ್ರನ್ನೂ ಕೂಡ. ಹೌದು, ನಿಮ್ಮ ಜೊತೆ ಇದ್ರು ಪ್ರತಿಯೊಂದು ಸಲನೂ ಅದನ್ನು ಸರಿ ಮಾಡ್ತಾ ಇದ್ರು, ತಿದ್ದಿ ಮಾಡ್ತಾಯಿದ್ರು. ಸೊ ಇಡೀ ಆಸ್ಫೋಟದ ಮೇಕಿಂಗಲ್ಲೂ ಕೂಡ ಜೊತೆಲಿದ್ದರು. ಹೌದು, ಅಶ್ವಥ್ ಯಾವಾಗಲೂ ಹೇಳೋ ಹಾಗೆ ಅಶ್ವತ್ಗೆ ಸುತ್ತ ಜನ ಇರಬೇಕು. ಅವನ ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕಾದ್ರೆ ಎಲ್ಲರೂ ಕೇಳ್ರೋ ಅಂತ ಎಲ್ರಿಗೂ ಕೇಳಿಸ್ತಾ ಇದ್ನಲ್ಲ, ಹಾಗೆ ಇಡೀ ಸಿನಿಮಾ ಆದಮೇಲೆ ನಾವು ಅಂದ್ಕೊಂಡಿದ್ದು ಇದೊಂದು ನಾರ್ಮಲ್ ಫಿಲ್ಮ್ ಆಗಿ ಉಳಿಯುತ್ತದೇನೋ ಅಂತ. ಆದರೆ ಅದು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಆಗಿ ಎಲ್ಲರ ಮನಸ್ಸನ್ನು ಸೂರೆ ಹಿಡಿತು, ಜೊತೆಗೆ ಒಂದು ಸಂದೇಶ ಕೊಡ್ತು. ಭಾಳ ವರ್ಷಗಳ ಕಾಲ ಮನಸ್ಸಿನಲ್ಲಿ ನಿಲ್ಲಂಥ ಒಂದು ಸಿನಿಮಾ. ಅದೇ 30 ವರ್ಷ ಆದರೂ ಹಿಂಗೆ ಮಾತಾಡ್ತಾ ಇದ್ದೀವಿ, ಅದೇ ತಾನೇ ಮುಖ್ಯ. 1987 ಅಲ್ವಾ? ಮೊನ್ನೆ ಮಾಡ್ದಂಗಿದೆ. 40 ವರ್ಷ ಸರ್, 30 ಅಲ್ಲ. 2026-27 40 ವರ್ಷಗಳ ನಂತರ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೂ ಕೂಡ ಹಚ್ಚ ಹಸುರಾಗಿ ನಮ್ಮ ಕಣ್ಣೆದುರಿಗಿದೆ. ಇಂತಹ ಹಲವು ಹೊತ್ತು ಸಿನಿಮಾಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಶ್ವಥ್ ಅವರ ಜೊತೆಯಲ್ಲಿ ನಾನು ಮಾಡಿದ ಸುಮಾರು 7-8 ಸಿನಿಮಾಗಳಿದೆ. ಅವುಗಳನ್ನು ಒಂದಾದ ಮೇಲೆ ಒಂದು ಅವರ ಮ್ಯೂಸಿಕ್ ಕಂಪೋಸಿಷನ್ ಹೇಗೆ ಬದಲಾಗ್ತಾ ಬಂತು. ಆಸ್ಫೋಟ ಇದ್ದ ಹಾಗೆ ಸಂತ ಶಿಶುನಾಳ ಇರಲಿಲ್ಲ ಅಲ್ವಾ? ಹೌದು, ಸಂತ ಶಿಶುನಾಳ ಇದ್ದ ಹಾಗೆ ಮೈಸೂರು ಮಲ್ಲಿಗೆ ಇರಲಿಲ್ಲ. ಮೈಸೂರು ಮಲ್ಲಿಗೆ ಇದ್ದ ಹಾಗೆ ಡಿಫರ್ ಆಗ್ತಾ ಹೋಯ್ತು ಸಿನಿಮಾದಿಂದ ಸಿನಿಮಾ. ಹೌದು, ನಾಗಮಂಡಲ ಇರಲಿಲ್ಲ. ನಾಗಮಂಡಲ ಇದ್ದ ಹಾಗೆ ನೀಲ ಅಂತೀನಿ, ಸಿಂಗಾರವ್ವ ಇರಲಿಲ್ಲ. ಹೀಗೆ ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಮ್ಯೂಸಿಕ್ ಕಂಪೋಸ್ಗಳನ್ನು ಕೊಟ್ಟವನು ಅಶ್ವತ್ಥ. ಅವನ ಜೊತೆ ನಾನು ನಡೆಸಿದ ಈ ಪಯಣ ಏನಿದೆ ಅದನ್ನು ದಾಖಲಿಸ್ತಾ ಇದ್ದೀನಿ. ಆ ದಾಖಲಿಸೋದ್ರಲ್ಲಿ ಆಸ್ಫೋಟ ಇದ್ದದ್ರಿಂದ, ಅದರ ಸಂಭಾಷಣೆಕಾರರಾಗಿ ನೀವು ಇದ್ದಿದ್ದರಿಂದ ನಿಮ್ಮೊಡನೆ ಈ ಮಾತುಕತೆ ಭಾಳ ಫಲಪ್ರದವಾಯಿತು ಅಂತ ಅನ್ಕೋತೇನೆ. ಮತ್ತೆ ಭೇಟಿಯಾಗೋಣ, ಯಾಕೆಂದರೆ ಇನ್ನೂ ಸಾಕಷ್ಟಿದೆ. ಸಂತ ಶಿಶುನಾಳಗೂ ನೀವಿದ್ದೀರಿ ಹೌದು
ಅಲ್ವಾ? ಮೈಸೂರು ಮಲ್ಲಿಗೆಲ್ಲೂ ಮೈಸೂರು ಮಲ್ಲಿಗೆಲ್ಲೂ ಇದ್ದೀರಿ. ಸೊ ಸಾಕಷ್ಟು ಮಾತಾಡೋದಿದೆ. ಅಶ್ವತ್ಥನ ಬಗ್ಗೆನೂ ಮಾತಾಡೋದಿದೆ ಮತ್ತು ಆ ಸಿನಿಮಾಗಳ ಬಗ್ಗೆನೂ ಕೂಡ ಮಾತಾಡೋದಿದೆ, ಮತ್ತೆ ಮಾತಾಡೋದಿದೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗಾಗಿ ಇನ್ನೊಂದಷ್ಟು ಮಾತುಗಳನ್ನು ನಿಮಗೆ ತಲುಪಿಸುವಂತಹ ಒಂದು ವಾಹಕವಾಗಿ ನಾವು ಮುಂದುವರಿಯೋಣ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.